ವೆರಿ ಓವರ್ವೆಲ್ಮ್. ನನಗೆ ರಿಷಿ ಅವರು ಅದನ್ನ ಹೇಳೋದೇ ನನಗೊಂದು ನನ್ನ ಕೆಲಸಕ್ಕೆ ಸಿಗ್ತಿರುವಂತ ಒಂದು ಮನ್ನಣೆ ಅಂತ ಹೇಳ್ಬೇಕು. ನನಗೆ ಐ ಡೋಂಟ್ ಥಿಂಕ್ ಯಾವ ಅವಾರ್ಡು ನನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಂತ. ನಿಮ್ಮನ್ನ ಮೈಂಡಲ್ಲಿ ಇಟ್ಕೊಂಡು ಚೈತ್ರ ಅಂತ ಬರೋದು, ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ನೇಮ್ ವಾಸ್ ಚೈತ್ರ ಬಿಫೋರ್. ಅದನ್ನ ನಾನು ಚೈತ್ರ ಅಂತ ಇಡಬೇಡಿ, ಬೇರೆ ಚೇಂಜ್ ಮಾಡಿ ಅಂತ ಹೇಳಿದ್ಕೆ ದೀಕ್ಷಾ ಅಂತ ಹುಡುಕಿದ್ದು. ಸೊ ಈ ಸೈಡ್ ಮೇಡಮ್ ಬರಿಬೇಕಾದ್ರೆ ಚೈತ್ರ ಅನ್ಕೊಂಡು ಬರ್ದಿದ್ದು ಅಂತ. ಇದಕ್ಕಿಂತ ಒಂದು ಆರ್ಟಿಸ್ಟ್ ಇನ್ನೇನು ಕೇಳಬೇಕು. ಸೊ ಅದು ನನಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅದು ಆ ಮಾತು ಅವರಿಂದ ಬಂದಿದ್ದಕ್ಕೆ. ಆ್ಯಂಡ್ ನಾನು ಆದಷ್ಟು ಪ್ರತಿದಿನ ಸೆಟ್ಟಲ್ಲಿ ನಾನು ಬೆಳಗ್ಗೆ ಎದ್ದು ಆ ಸೆಟ್ಗೆ ಹೋಗ್ತಾ ಇರಬೇಕಾದ್ರೆ ಈ ಜವಾಬ್ದಾರಿ ನಾನು ಹಿಂಗೆ ಹೇಳ್ಬಿಟ್ಟು ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ. ದೀಕ್ಷಾ ಅನ್ನೋ ಪಾತ್ರ ನಾನು ಚೆನ್ನಾಗಿ ಮಾಡಬೇಕು, ಅವ್ರಿಗೆ ಇಷ್ಟ ಆಗೋಂಗೆ ಮಾಡಬೇಕು ಅಂದ್ಕೊಂಡೆ ಹೋಗ್ತಾ ಇದ್ದಿದ್ದು. ಐ ಹೋಪ್ ಐವ್ ಡನ್ ಜಸ್ಟಿಸ್ ಟು ಹರ್ ಆ್ಯಂಡ್ ಅದು ಜನಕ್ಕೂ ಹಾಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಚೇತು ಪಾತ್ರ ಆಗಿರ್ಬೋದು, ದೀಕ್ಷಾ ಪಾತ್ರ ಆಗಿರ್ಬೋದು, ನೀವು ಕತೆ ಓದ್ತಾ ಹೋದಾಗ ಅವ್ರು ಎಲ್ಲಿ ಪ್ಲೇಸ್ ಮಾಡಿದ್ರು, ಜಿಯೋಗ್ರಫಿಕಲಿ ಪ್ಲೇಸ್ ಮಾಡಿರೋದು ಕೂಡ ಅಲ್ಲಿ ಮಂಗಳೂರಿನ ಒಬ್ಬ ನೀವು ವೆರಿ ನಾರ್ಮಲ್, ನೀವೆಲ್ಲೋ ನೋಡಿರ್ತೀರಾ, ಚೇತು ಅಂತ ಹುಡುಗನ ನೋಡಿರ್ತೀರಾ, ಈ ಥರ ದೀಕ್ಷಾ ಅನ್ನೋ ಹುಡುಗಿ, ಅಲ್ಲಿ ಯಾರೋ ಅವ್ರಿಬ್ರು ಲವ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಆ ಏರಿಯಾದವ್ರು ಅವ್ರನ್ನ ಹೆಂಗೆ ನೋಡಿರ್ತಾರೆ, ಇದೆಲ್ಲನೂ ನಡೆದಿರುವಂಥದ್ದು. ಬಟ್ ಅವರ ಕತೆ ಒಳಗಡೆ ಹೋದಾಗ ಅವ್ರು ಹೇಗೆ ಲವ್ ಮಾಡ್ತಾ ಇದ್ದಾರೆ, ಅವ್ರ ಕಾಂಪ್ಲೆಕ್ಸಿಟೀಸ್ ಆಫ್ ದೇರ್ ಲವ್ ಸ್ಟೋರೀಸ್ ಏನು, ಇಲ್ಲ ಇವ್ರ ಜೀವನದಲ್ಲಿ ಇನ್ನೇನೇನು ಆಗ್ತಾ ಇದೆ ಅನ್ನೋದು ಇದು ಇನ್ ಟು ದ ವರ್ಲ್ಡ್ ಆಫ್ ಮಾನವಿ ಅಂತ ಹೇಳ್ಬೋದು.